ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಹುಷಾರ್. ಬೆಂಗಳೂರಲ್ಲಿ ಮತ್ತೆ ಶುರುವಾಯಿತು ಟೋಯಿಂಗ್. ನಗರದಲ್ಲಿ ಈಗಾಗಲೇ ಟೋಯಿಂಗ್ ವೆಹಿಕಲ್ಸ್ ರೌಂಡ್ಸ್ ಹಾಕ್ತಾ ಇದೆ. ಪ್ರತಿಯೊಂದು ಜಿಬಿಎ ಕಮಿಷನರೇಟಿಗೆ 2 ಟೋಯಿಂಗ್ ವೆಹಿಕಲ್ಗಳನ್ನು ಕೊಡಲಾಗಿದೆ. ಬಹುತೇಕ 2,000ವರೆಗೂ ಟೋಯಿಂಗ್ ಫೈನ್ ಅನ್ನ ನಿಗದಿ ಮಾಡಲಾಗಿದೆ. ಅಂದ್ರೆ 1,000 ರೂಪಾಯಿ ಟೋಯಿಂಗ್ ಫೀಸು, ಮತ್ತೊಂದು ಕಡೆ 1,000 ನೋ ಪಾರ್ಕಿಂಗ್ ಫೀಸು. ಎಲ್ಲಂದ್ರಲ್ಲಿ ನೀವು ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ರೆ ನೋ ಪಾರ್ಕಿಂಗ್ ಜಾಗದಲ್ಲಿ 1,000 ಟೋಯಿಂಗ್ ಫೀಸ್ ಕೊಡಬೇಕು. ಅದರ ಜೊತೆಗೆ ನೋ ಪಾರ್ಕಿಂಗ್ ಫೀಸ್ 1,000, ಅಲ್ಲಿಗೆ 2,000 ರೂಪಾಯಿ ಫೈನ್ ಅನ್ನ ನಿಗದಿಪಡಿಸಲಾಗಿದೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲೇ ಟೋಯಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಾರಿ ಟೋಯಿಂಗ್ ವಾಹನದಲ್ಲಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಇಷ್ಟು ದಿನಗಳ ಕಾಲ ಸ್ಟಾಪ್ ಆಗಿತ್ತು, ಬಟ್ ಈಗ ಮತ್ತೆ ಎಗೇನ್ ಈ ಒಂದು ಟೋಯಿಂಗ್ ವ್ಯವಸ್ಥೆ ಜಾರಿ ಆಗ್ತಾ ಇರೋದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಒಳ್ಳೆಯದು ಅಂತಾರೆ, ಮತ್ತೊಂದಷ್ಟು ಜನ ಇದರ ಅವಶ್ಯಕತೆ ಇರಲಿಲ್ಲ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಈಗಾಗಲೇ ಮತ್ತೆ ಟೋಯಿಂಗ್ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಅಸ್ತು ಹೊಂದಿರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಹೊಸ ವೆಹಿಕಲ್ಸ್ ಅನ್ನು ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಈಗಾಗಲೇ ಪ್ರೊವೈಡ್ ಮಾಡಿರುವಂಥದ್ದು. ಈಗ ಆ ಒಂದು ವೆಹಿಕಲ್ಗಳನ್ನು ಕೂಡ ನೋಡ್ತಾ ಹೋಗ್ಬೋದು. ಈಗಾಗಲೇ ಜಿಬಿಎ ವತಿಯಿಂದ ಜಿಬಿಎ ಕಮಿಷನರ್ ರೇಟ್ ಏನಿದೆ ಅದಕ್ಕೆ ಒಂದೊಂದು ಕಮಿಷನರೇಟ್ಗೆ 2 ವೆಹಿಕಲ್ಸ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಈಗಾಗಲೇ ರಿನೋವೇಟ್ ಅನ್ನು ಕೂಡ ಮಾಡಿಕೊಂಡು ಈಗ ಟೋಯಿಂಗು ಕೂಡ ಈಗಾಗಲೇ ಶುರು ಮಾಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ, ಅಂದರೆ ಈಗಾಗಲೇ ಇವತ್ತಿಂದನೇ ಆಗಬೇಕಾಗಿತ್ತು, ಆದರೆ ಕೆಲವೊಂದು ಅಧಿಕಾರಿಗಳ ಸಭೆಯ ನಂತರದಲ್ಲಿ ಈ ಒಂದು ಟೋಯಿಂಗ್ ವೆಹಿಕಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗಿರುವಂಥದ್ದು. ಯಾರೇ ಇನ್ನು ಮುಂದೆ ಏನು ರೋಡ್ ಸೈಡಲ್ಲಾಗಿರ್ಬೋದು ಮತ್ತು ನೋ ಪಾರ್ಕಿಂಗ್ನಲ್ಲಿ ಗಾಡಿಯನ್ನು ನಿಲ್ಲಿಸೋದಾದ್ರೆ ಅವರು ಸಾಕಷ್ಟು ಹುಷಾರಾಗಿರ್ಬೇಕಾಗತ್ತೆ. ಯಾಕಂದರೆ 2,000 ರೂಪಾಯಿವರೆಗೂ ಕೂಡ ದಂಡವನ್ನು ಕಟ್ಟಬೇಕಾಗತ್ತೆ. ಯಾಕಂತಂದರೆ ಈಗಾಗಲೇ ಟೋಯಿಂಗ್ ಫೀಸ್ ಅಂತ ಏನಿರುತ್ತೆ ಅದು, ಮತ್ತು ಅವರು ಗಾಡಿ ನಿಲ್ಲಿಸಿರುವಂಥದಕ್ಕೆ ಚಾರ್ಜ್ ಏನಿದೆ ಅದಕ್ಕೋಸ್ಕರವಾಗಿ 2,000 ಕೂಡ ಅವರಿಗೆ ನಿಗದಿಯನ್ನು ಮಾಡಿರುವಂಥದ್ದು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಈಗಾಗಲೇ ಪ್ರತಿಯೊಂದು ಕಮಿಷನರೇಟ್ ನಾನು ಆಗಲೇ ಹೇಳ್ದಂಗೆ 2 ವೆಹಿಕಲ್ ಕೂಡ ಬಂದಿದೆ. ಇನ್ನು ಮುಂದೆ ಯಾರೇ ನಾನು ಬೇಕಾಬಿಟ್ಟಿಯಾಗಿ ವೆಹಿಕಲ್ಸನ್ನು ನಿಲ್ಲಿಸಿ ನಾನು ಹೋಗ್ತೀನಿ ಅಂದರೆ ಅವರು ಪನಿಷಬಲ್ ಆಗೇ ಆಗ್ತಾರೆ. ಟ್ರಾಫಿಕ್ ಪೊಲೀಸರ ಕಣ್ಣಿಗೆ ಕೂಡ ಗುರಿ ಆಗ್ತಾರೆ. ಈಗಾಗಲೇ ಅಂದರೆ ಯಾವ ರೀತಿಯಾಗಿ ಆ ಗಾಡಿಯನ್ನು ಟೋ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಎತ್ತಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತುಕತೆ ಕೂಡ ಆಗ್ತಿರುವಂಥದ್ದು. ಯಾಕಂದರೆ ಅದನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಹೋಮ್ ಗಾರ್ಡ್ಗಳನ್ನ ಹಿಡ್ಕೊಂಡು ಏನು ಟೋಯಿಂಗ್ ಮಾಡಬೇಕು ಅಂದರೆ ಗಾಡಿಯನ್ನು ಎತ್ತಿ ಗಾಡಿ ಇಲ್ಲಿ ಏನು ಟೋಯಿಂಗ್ ವೆಹಿಕಲ್ ಮೇಲೆ ಹಾಕಬೇಕು ಅನ್ನೋದಿತ್ತು. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ಈಗಾಗಲೇ ಸ್ಪಷ್ಟವಾದಂಥ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಪೊಲೀಸರು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಭೆ ಕೂಡ ಆಗ್ತಾ ಇರುವಂಥದ್ದು. ಅದಾದ ನಂತರದಲ್ಲಿ ಹೆಚ್ಚಿನ ಏನೋ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ ಟೋಯಿಂಗ್ ವೆಹಿಕಲ್ ಕೂಡ ಬಂದು ಈಗಾಗಲೇ ಏನೇನೋ ಕೆಲವೇ ದಿನಗಳಲ್ಲಿ, ಇವತ್ತಿಲ್ಲ ನಾಳೆ ಅಷ್ಟೊತ್ತಿಗೂ ಕೂಡ ಏನೋ ಟೋಯಿಂಗ್ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.